ಅಂಬಿ ನಿನ್ಗೆ ವಯಸ್ಸಾಯ್ತು ಅನ್ನುವ ಒಂದು ಕಥೆಯನ್ನು ಹೆಣೆದಿದ್ದ ನಿರ್ದೇಶಕರು ಇದೀಗ ನಾನು ಕರಾವಳಿಯ ಕಥೆಯನ್ನು ನಾನೇ ಹೆಣಿತೇನೆ, ಕರಾವಳಿಯ ಅಪ್ಪಟ ಮಣ್ಣಿನ ಕಥೆಯನ್ನು ಹೇಗೆ ವರ್ಣಿಸಬೇಕು ಹಾಗೆ ವರ್ಣಿಸ್ತೇನೆ ಅಂತ ರೆಡಿಯಾಗಿ ನಿಂತಿದ್ದಾರೆ. ಬೇರೆ ಯಾರು ಅಲ್ಲ, ಇವರು ನಮ್ಮ ಕರಾವಳಿ ಚಿತ್ರದ ನಿರ್ದೇಶಕರು. ಈಗಾಗಲೇ ಚಿತ್ರದ ಮುಹೂರ್ತ ಆಗಿದೆ. ನಿರ್ದೇಶಕರು ಗುರುದತ್ ಗಾಣಿಗ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ಒಂದು ಟೈಟಲ್ಲೇ ಅಷ್ಟು ಒಂದು ಸೆನ್ಸೇಷನಲ್ ಆಗಿದೆ. ಯಾಕೆ ಅಂತಂದರೆ ಈಗ ಸಿನಿಮಾಗಳು ಹಿಟ್ ಆಗ್ತಾ ಇದೆ ಅಂತ ಅಲ್ಲ, ಕೆಲವರ ಅಭಿಪ್ರಾಯ ಆಗಿದೆ ಕಾಂತಾರ ಹಿಟ್ ಆಯಿತು ಅಂತ. ಅಫ್ಕೋರ್ಸ್ ಕಾಂತಾರ ಇಸ್ ಅ ಸೆನ್ಸೇಷನಲ್ ಔಟ್ಸ್ಟ್ಯಾಂಡಿಂಗ್ ಮೂವಿ. ಆದರೂ ಕೂಡ ಕರಾವಳಿಯನ್ನು ಒಂದು ಮಣ್ಣಿಗೆ, ಆ ಒಂದು ನೆಲಕ್ಕೆ ಅದರದ್ದೇ ಆದಂಥ ತಾಕತ್ತು ಇದೆ. ಆ ನಿಟ್ಟಿನಲ್ಲಿ ಕರಾವಳಿ ಎನ್ನುವ ಒಂದು ಶೀರ್ಷಿಕೆ ಬಗ್ಗೆ ನಾನು ಬೆಂಗಳೂರಿಗೆ ನಾನು ಸಿನಿಮಾ ಕೆಲಸ ಮಾಡಬೇಕು, ಸಿನಿಮಾದಲ್ಲಿರಬೇಕು ಅಂತ ಊರು ಬಿಟ್ಟು ಬಂದವನು. ಬಂದಿದ್ದ ದಿನದಿಂದನೂ ಅನ್ಕೋತಾ ಇದ್ದೆ ಅವಾಗ ಡೈರೆಕ್ಟರ್ ಆಗಬೇಕು ಅಥವಾ ಆ್ಯಕ್ಟರ್ ಆಗಬೇಕು, ಆ ಥರದ ಕ್ಲಾರಿಟಿ ಇಲ್ಲದೆ ಓಡಾಡ್ತಾ ಇದ್ದ ಟೈಮಲ್ಲಿಂದ ಅನ್ಕೋತಾ ಇದ್ದೆ ಯಾವಾಗಲಾದರೂ ಸಿನಿಮಾ ಮಾಡಿದ್ರೆ ಕರಾವಳಿ ಅನ್ನೋ ಟೈಟ್ಲ್ ಇಡಬೇಕು ಅಂತ. ಸೊ ಯಾಕೆಂದರೆ ನಿಮ್ಗೆ ಯಾರು ನಮ್ಮ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡದಿಂದ ಬಂದಿದ್ದಾರೆ, ಕುಂದಾಪುರದಿಂದ ಬಂದಿದ್ದಾರೆ, ಅವರೆಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗಿರೋ ಒಂದು ಪದ ಅದು. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾವೊಂದು ಕತೆ ಬರೆದಾಗ ಅಥವಾ ನಾವೊಂದು ಪಾತ್ರ ಬರೆದಾಗ ಅದಕ್ಕೊಂದು ವಿಶೇಷವಾದ ಹೆಸರಿಡಬೇಕು, ಆ ಹೆಸರಿಗೊಂದು ಕ್ಯಾರೆಕ್ಟರ್ ಇರಬೇಕು, ಒಂದು ಯೂನಿಕ್ನೆಸ್ ಇರಬೇಕು ಅಂತಲೂ ಆಸೆ ಎಲ್ರಿಗೂ ಇರುತ್ತೆ. ಆ ಥರದ ಆಸೆ ನನಗೂ ಇತ್ತು, ಬಿಗಿನಿಂಗ್ ಡೇಸಿಂದನೂ ಇತ್ತು ಈ ಥರದೊಂದು ಕತೆ ಬರಬೇಕು ಅಂತ. ಆಮೇಲೆ ಯಾವಾಗ ಈ ಕತೆ ಮಾಡ್ತೀವಿ ಅಂತ ಗೊತ್ತಾಯಿತು, ಎಲ್ಲರೂ ನಮ್ಮ ಸ್ನೇಹಿತರು ಇರ್ಬೋದು, ನಮ್ಮ ಜೊತೆ ನನ್ನ ಸ್ನೇಹಿತ ರವಿ ಅಂತ ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಇರ್ತಾರೆ, ಅವ್ರಿಗೂ ಕರಾವಳಿ ಒಳ್ಳೆ ಟೈಟ್ಲು, ಈ ಥರದ್ದೊಂದು. ಸೊ ಎಲ್ಲರ ಒಂದು ಸತಿ ಹೇಳಿದಾಗ ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗ್ಬಿಡುತ್ತೆ ಆ ಥರದ್ದು ಒಂದು ವಿಶೇಷವಾದ ಪದ. ಆಮೇಲೆ ನನಗದ್ರ ಮೇಲೆ ಒಂದು ವಿಶೇಷವಾದ ಪ್ರೀತಿ, ಯಾಕಂದ್ರೆ ನಾನು ಕುಂದಾಪುರದವನು, ಆ ಊರಿಂದ ಬಂದವನು, ಆ ಕಡೆಯಿಂದ ಬಂದವನು. ಹಾಗಾಗಿ ನನಗೆ ಅದ್ರ ಮೇಲೆ ಸ್ವಲ್ಪ ವಿಶೇಷವಾಗಿದೆ ಅಭಿಮಾನ, ಹಾಗಾಗಿ ಇದು ಟೈಟ್ಲ್ ಆಗಿದೆ. ಸರ್, ಈಗ ಕರಾವಳಿ ಅಂದ ತಕ್ಷಣ ಯಕ್ಷಗಾನ, ಹಾಗೆಯೇ ಕಂಬಳ, ಅದಾದಮೇಲೆ ಮೀನುಗಾರಿಕೆ, ಅವರ ಜೀವನ ಶೈಲಿಗಳು, ಕಡಲ ತೀರ ವಿಶೇಷವಾಗಿ, ಈ ಎಲ್ಲ ಅಂಶಗಳನ್ನು ನಾವು ಕರಾವಳಿಯಲ್ಲಿ ನೋಡ್ಬೋದಾ? ಮೀನುಗಾರರ ಬದುಕೇನಾದರೂ ನೋಡ್ಬೋದಾ ಅಂತ? ಇಲ್ಲ, ಇದು ಆ ಝೋನ್ಗೆ ಹೋಗಲ್ಲ. ನೀವು ಅವು ಮೂರನ್ನ ಹೇಳಿದ್ರಲ್ಲ, ಕಂಬಳ, ಯಕ್ಷಗಾನ, ಅವರ ಬದುಕು, ಅವ್ರ ಜೀವನ, ಅವ್ರ ಸುತ್ತಮುತ್ತ ನಡೆಯೋ ಕಥೆಗಳು, ಅದನ್ನು ನೋಡ್ಬೋದು. ಪರ್ಟಿಕ್ಯುಲರ್ ಆಗಿ ಒಂದು ಕಂಬಳ ಅನ್ನೋ ಪ್ರಪಂಚ ಏನಿದೆ, ಆ ಪ್ರಪಂಚನ ಡೀಟೇಲಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದು ಜನಕ್ಕೆ, ಸಾಮಾನ್ಯರಿಗೆ ನೋಡೋದೇನು, ಆ 10 ಸೆಕೆಂಡಲ್ಲಿ ನಡೆಯೋ ಸ್ಪೋರ್ಟ್ಸ್ ಮಾತ್ರ ಗೊತ್ತು. 10 ಸೆಕೆಂಡ್ 11 ಸೆಕೆಂಡಲ್ಲಿ ಅವ್ರು ಏನು ನೋಡ್ತಾರೆ ಅಷ್ಟು ಮಾತ್ರ ಗೊತ್ತು. ಆದರೆ ಆ ಕಂಬಳ ಅನ್ನೋದು 10 ಸೆಕೆಂಡಲ್ಲಿ ಮುಗಿಯುವಂಥ ಒಂದು ಸ್ಪೋರ್ಟ್ಸ್ ಅಲ್ಲ. ಅದ್ರ ಹಿಂದೆ 10 ವರ್ಷ, 20 ವರ್ಷ, 30 ವರ್ಷದ ಶ್ರಮ ಇದೆ, 30 ವರ್ಷದ ಜೀವನ ಇದೆ. ಅದಕ್ಕೋಸ್ಕರ ಜೀವನ ಕೊಡ್ತಾರೆ, ಇಡೀ ಜೀವನ ಕಾಯ್ತಾರೆ ಒಂದು ಗೆಲ್ಲಬೇಕು, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಜಾಗದಲ್ಲಿ, ಅದೇ ಜಾಗದಲ್ಲಿ ಗೆಲ್ಲಬೇಕು, ಅದೇ ಜಾಗದಲ್ಲಿ ನಿಂತ್ಕೋಬೇಕು ಅಂತ. ಸೊ ಅದರಲ್ಲಿ ಒಂದು ಇಡೀ ಜೀವನ ಇದೆ, ಅದನ್ನು ಹೇಳೋ ಪ್ರಯತ್ನ ಇದು. ಇನ್ನು ಚಿತ್ರದ ನಾಯಕರಾಗಿ ಪ್ರಜ್ವಲ್ ದೇವರಾಜರನ್ನು ಆಯ್ಕೆ ಮಾಡಿರುವ ಬಗ್ಗೆ, ಯಾಕೆಂದರೆ ಅವರ ಎಬಿಲಿಟೀಸ್ಗಳ ಬಗ್ಗೆ, ನಾಯಕರಾಗಿ ಅವರ ಬಗ್ಗೆ ಇರುವಂಥ ಕ್ವೆಶನ್ಸ್ ಅಲ್ಲ, ಅದು ಡೌಟ್ಸ್ ಅಲ್ಲ, ಬಟ್ ಅವರನ್ನು ತಾವು ಈ ಪಾತ್ರಕ್ಕೆ ಕರೆಕ್ಟಾಗಿ ಹೊಂದ್ಕೊಳ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚಿಸಿದ್ದಾರಲ್ಲ, ಅದು ಯಾವ ಲೆಕ್ಕದಲ್ಲಿ? ಅದು ಒಂದು ಅವರು ಈ ಥರದ ಪಾತ್ರ ಮಾಡಿಲ್ಲ ಯಾವಾಗಲೂ ಸಿನಿಮಾದಲ್ಲಿ. ಫಾರ್ ಎನಿ ಸಿನಿಮಾ ಇನ್ ದಟ್ ಕೇಸ್, ಜನಕ್ಕೆ ಅಥವಾ ನೋಡುಗರಿಗೆ ಏನು ಬೇಕು, ನಾವು ಹೇಳ್ತಾ ಇರೋ ಕತೆ ಅವ್ರು ಎಲ್ಲೂ ಹೇಳಿರಬಾರ್ದು, ಎಲ್ಲೂ ಕೇಳಿರಬಾರ್ದು, ಎಲ್ಲೂ ನೋಡಿರಬಾರ್ದು. ನಾವು ಒಂದು ಕತೆ ಹೇಳಕ್ಕೆ ಹೊರಟಾಗ ಸಿನಿಮಾ ಮಾಧ್ಯಮದ ಮುಖಾಂತರ ಆ ಕತೆನ ಪ್ರೇಕ್ಷಕನಾದವನು ಎಲ್ಲೂ ನೋಡಿರಬಾರ್ದು, ಎಲ್ಲೂ ಕೇಳಿರಬಾರ್ದು. ಸೊ ಪಾತ್ರಗಳ ವಿಚಾರದಲ್ಲೂ ಅಷ್ಟೇ, ಆ ಪಾತ್ರ ಯಾರು ಮಾಡ್ತಾ ಇದ್ದಾರೆ, ನಾಯಕ ನಟರು ಅಥವಾ ಸಪೋರ್ಟಿಂಗ್ ಕಾಸ್ಟ್ ಆಗಿರ್ಬೋದು, ಅವರೆಲ್ಲರಿಗೂ ಆ ಪಾತ್ರ ವಿಶೇಷವಾಗಿರಬೇಕು. ಹಾಗಾದಾಗಲೇ ಆಡಿಯನ್ಗೆ, ಪ್ರೇಕ್ಷಕನಿಗೆ ಅದು ಎಕ್ಸೈಟಿಂಗ್ ಆಗ್ತಾ ಹೋಗುತ್ತೆ. ನಿಮಗೆ ನಾರ್ಮಲ್ ಪಾತ್ರದಲ್ಲಿ ಅವ್ರನ್ನ ತೋರಿಸೋದ್ರಿಂದ ಪ್ರೇಕ್ಷಕರಿಗೇನು ಉತ್ಸಾಹ ಬರಲ್ಲ, ಅವ್ರಿಗೇನು ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ. ಸೊ ಇದು ಆ ಲೆಕ್ಕಾಚಾರದಲ್ಲಿ ಇದೊಂದು ವಿಶೇಷವಾದ ಪಾತ್ರ, ಅವರು ಈ ಥರದ ಪಾತ್ರ ಮಾಡಿಲ್ಲ, ಹಾಗಾಗಿ ವಿಶೇಷವಾಗಿ ಕಾಣಿಸ್ತಾರೆ. ಸೊ ಇಲ್ಲಿ ತುಂಬ ಹೈಲೈಟ್ ಆಗ್ತಾ ಇರೋದು ಟೀಸರಿಂದ ಇಲ್ಲಿವರೆಗೂ ಕೂಡ ಒಂದು ಆ ಕೋಣ, ಅದಕ್ಕೆ ಸೋಮನಾಥ ಅನ್ನುವ ಹೆಸರನ್ನು ಕೂಡ ತಾವು ಮೆನ್ಷನ್ ಮಾಡಿದ್ರಿ ಈಗಾಗಲೇ. ಸೊ ಅದರ ನಿಜವಾದ ಹೆಸರ ಅಥವಾ ನಿಮ್ಮ ಚಿತ್ರದಲ್ಲಿ ಬೇರೆ ಹೆಸರು? ಇಲ್ಲ, ಅದ್ರ ನಿಜವಾದ ಹೆಸರು ಸೋಮನಾಥ ಅಂತ. ಚಿತ್ರದಲ್ಲಿ ಇದು ಜಾಸ್ತಿ ಚಿತ್ರದಲ್ಲಿ ಬಳಕೆ ಆಗೋದು ಅಂತಂದರೆ, ಕತೆ ಶುರುವಾಗೋ ಜಾಗದಲ್ಲಿ ಇದಿದೆ ಅಂತ. ನೀವು ಟೀಸರಲ್ಲಿ ನೋಡೋದು ಅದನ್ನೇ, ಎಲ್ಲೋ ಒಂದು ಕೋಣ ಹುಡ್ತಾ ಇದೆ, ಎಲ್ಲೋ ಒಂದು ಹುಡುಗ ಹುಡ್ತಾ ಇದ್ದಾನೆ, ಅವರಿಬ್ಬರು ಜೊತೆಗೆ ಸೇರಿ ಒಂದು ಟ್ರಾವೆಲ್ ಆದರೆ ಯಾವ ಥರ ಟ್ರಾವೆಲ್ಲು ಅಂತ ಅನ್ನೋದೇ ಇರೋದೇ ಜರ್ನಿ. ಸೊ ಕತೆ ಶುರುವಾಗೋ ಜಾಗದಲ್ಲಿ ಅಷ್ಟೇ ಇರುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಎಲಿಮೆಂಟ್ಗಳು, ಬೇರೆ ಕೋಣಗಳು, ಬೇರೆ ಇದು ಆಡ್ ಆಗ್ತಾ ಹೋಗ್ತವೆ. ಈಗ ತಾವು ಅಬ್ಸರ್ವ್ ಮಾಡಿರೋ ಥರ ಕನ್ನಡದಲ್ಲಿ ವಿಭಿನ್ನ ಪ್ರಯತ್ನಗಳಾಗ್ತಾ ಇದೆ. ಕಾಂತಾರ ಬಳಿಕ ಒಂದು ಅದ್ಭುತ ಚಿತ್ರಕಥೆಗಳು, ಹಾಗೆಯೇ ಮಣ್ಣಿನ ಕಥೆಗಳು, ಆಯಾ ನೆಲಕ್ಕೆ ಸಂಬಂಧಪಟ್ಟ ಕಥೆಗಳು ಬರ್ತಾ ಇದೆ. ಉತ್ತರ ಕನ್ನಡಕ್ಕೂ ಸಂಬಂಧಪಟ್ಟ ಕಥೆಗಳು ಬರ್ತಾ ಇದೆ. ನಾನು ಒಬ್ಬ ಉತ್ತರ ಕನ್ನಡಿಗ ಆಗಿ, ಅಲ್ಲಿನ ಕೋಸ್ಟಲ್ ಕರಾವಳಿಯವನಾಗಿ, ಹಾಗೆಯೇ ಮಲೆನಾಡು ಮಿಶ್ರಿತ ಆ ಭಾಗದವನಾಗಿ ನಿಮಗೆ ಕೇಳುವ ಪ್ರಶ್ನೆ, ನಮ್ಮ ಉತ್ತರ ಕನ್ನಡ ಭಾಗದ, ನೀವು ಅಲ್ಲಿ ಹತ್ತಿರದವರಾಗಿರೋದ್ರಿಂದ ಅಲ್ಲಿನ ಭಾಗದ ಕಥೆಯನ್ನು ಏನಾದರೂ ನಾವು ಮುಂದಿನ ದಿನಗಳಲ್ಲಿ
ಚಿತ್ರವಾಗಿ ನೋಡ್ಬೋದಾ? ನೋಡ್ಬೋದು. ಯಾಕಂದ್ರೆ ನಾವು ಆ್ಯಕ್ಚುಲಿ ನಮ್ಮ ಮನೆ ಏನಿದೆ ಬೈಂದೂರು, ಉತ್ತರ ಕನ್ನಡಕ್ಕೂ ದಕ್ಷಿಣ ಕನ್ನಡಕ್ಕೂ ಮಧ್ಯದಲ್ಲಿದ್ದೀವಿ ನಾವು. ಜಿಲ್ಲೆವಾರು ಶಿವಮೊಗ್ಗ ಅದು. ಈ ಕಡೆ ಉಡುಪಿ ನಿಮ್ಗೊಂದು 5-6 ಕಿಲೋಮೀಟ್ರ್ ಈ ಕಡೆ ಹೋದ್ರೆ ಉಡುಪಿ ಸಿಗುತ್ತೆ, 5-6 ಕಿಲೋಮೀಟ್ರ್ ಮೇಲೆ ಹೋದರೆ ಮುರುಡೇಶ್ವರ, ಕುಮಟಾ ಸಿಗುತ್ತೆ. ಸೊ ಅವೆಲ್ಲರ ಮಧ್ಯದಲ್ಲೇ ನಾವು ಬೆಳೆದಿರೋದು. ಅಫ್ಕೋರ್ಸ್ ಉತ್ತರ ಕನ್ನಡ ಅಂತಂದರೆ ಅದಕ್ಕೆ ಅದರದ್ದೇ ಅದೊಂದು ಕಲ್ಚರ್ ಇದೆ, ಬೇರೆ ಥರದ್ದೇ ಒಂದು ಕಲ್ಚರ್ ಇದೆ. ನೀವು ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಅದೇ ನೆನಪು. ಶಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಹೋಗೋದು ಅಂತಂದರೆ ಅದೊಂದು ದೊಡ್ಡ ಸಂಭ್ರಮ. ಸೊ ಖಂಡಿತ ಯಾಕೆ ಆ ಥರದೊಂದು ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ ನೋಡೋಣ. ಸರ್, ಕೊನೆಯದಾಗಿ ಈ ಯಕ್ಷಗಾನದ ಒಂದು ಫ್ಲೇವರು ಈ ಒಂದು ಚಿತ್ರದಲ್ಲಿ ಎಲ್ಲರೂ ಕೂಡ ಹೈಲೈಟ್ ಆಗಿ ನೋಡ್ತಾ ಇರೋದು ಬರೀ ಕಂಬಳ. ಎಸ್, ಅಫ್ಕೋರ್ಸ್ ಕಂಬಳ ತುಂಬ ಇಂಪಾರ್ಟೆಂಟ್, ಬಟ್ ಯಕ್ಷಗಾನ ಈ ಒಂದು ಚಿತ್ರದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ? ಮತ್ತೆ ಪ್ರಜ್ವಲ್ ಅವರನ್ನು ನೋಡ್ಬೋದಾ ಯಕ್ಷಗಾನ? ಹೌದು, ನೋಡ್ಬೋದು. ಎಷ್ಟರ ಮಟ್ಟಿಗಿದೆ ಅಂತ ಸಿನಿಮಾದಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ, ಯಾವ ಥರ ಇದೆ ಅಂತ ನೋಡ್ಬೋದು. ಆ ಥರದೊಂದು ವಿಶೇಷವಾದ ಫ್ಲೇವರ್ನ ಸಿನಿಮಾದೊಳಗಡೆ ತರ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ಮೂವಿಗೆ. ಎಸ್ ವೀಕ್ಷಕರೇ, ಇದಿಷ್ಟು ಕರಾವಳಿ ಎನ್ನುವ ಚಿತ್ರದ ಒಂದು ಈಗಾಗಲೇ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದಂತಹ ಕರಾವಳಿ ಚಿತ್ರದ ನಿರ್ದೇಶಕರಾದಂಥ ಗುರುದತ್ ಗಾಣಿಗ ಅವರ ಜೊತೆಗಿನ ಮಾತು. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಜಾಯ್ ಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.